ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತೊಂದು ತುಂಬ ರುಚಿಯಾಗುವಂಥ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಲ್ಲಿಕಾಯಿ ಜಾಮ್ ಮಾಡೋಣ. ಬೆಟ್ಟದ ನಲ್ಲಿಕಾಯಿ ಜಾಮ್ ಅಂದರೆ ಆಮ್ಲ ಗೂಸ್ಬೆರಿ ಅಂತಲೂ ಅಂತಾರೆ. ನಾನೊಂದು ಇಲ್ಲೇ 12 ಬೆಟ್ಟದ ನಲ್ಲಿಕಾಯಿ ತೊಗೊಂಡಿದ್ದೀನಿ. 12 ಈ ಥರ ಒಂದು ಇಡ್ಲಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ಇಡ್ಲಿ ತಟ್ಟೆ ಮೇಲೆ ಜೋಡಿಸ್ಬಿಟ್ಟು ಒಂದು 15 ನಿಮಿಷ ಸ್ಟೀಮ್ ಮಾಡೋಣ. 15 ನಿಮಿಷಕ್ಕೆ ಬೆಂದೋಗುತ್ತೆ ಇದು. ಮತ್ತು ಪಕ್ಕದ ಒಲೆಯಲ್ಲಿ ಏನು ಮಾಡೋಣ, ಒಂದು 1/4 kg ಅಷ್ಟು ಬೆಲ್ಲ ತೊಗೊಂಡು ಒಂದು ಅರ್ಧ ಪುಟ್ಟ ಬಟ್ಲಷ್ಟು ನೀರು ಹಾಕಿ ಬೆಲ್ಲನ ಕುದಿಸ್ಕೊಳ್ಳೋಣ. ನೋಡಿ, ಬೆಲ್ಲ ಕುದಿಯೋಕೆ ಇಟ್ಟಿದ್ದೀನಿ. ಬೆಲ್ಲ ಕುದ್ಮೇಲೆ ಚೆನ್ನಾಗಿ ಸೋಸ್ಕೊಂಬಿಡೋಣ. ಸ್ಟ್ರೈನ್ ಮಾಡಿಕೊಂಡ್ರೆ ಅವಾಗ ಏನಾಗುತ್ತೆ, ಕಸ ಏನಾರು ಇದ್ದರೆ ಬೆಲ್ಲದಲ್ಲಿ ಹೊಟ್ಟೋಗುತ್ತೆ. ಕ್ಲೀನಾಗಿ ಬೆಲ್ಲನ ಸೋಸ್ಕೊಳ್ಳೋಣ. ನೋಡಿ, ಈಗ ಇಡ್ಲಿ ಪಾತ್ರೆ ಮುಚ್ಚಳ ತೆಗೆಯೋಣ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದರೆ ಹಿಂಗೆ ಮುಟ್ಟಿದ್ರೆ ಮೆತ್ತಗಾಗಿ ಹೋಗಿರುತ್ತೆ. ನೋಡಿ, ತೋರಿಸ್ತೀನಿ ಹೇಗಾಗಿರುತ್ತೆ ಅಂತ. ಇದರಲ್ಲಿ ಬೀಜ ಎಲ್ಲ ತೆಗೆದುಬಿಡೋಣ. ತೆಗೆದುಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನುಣ್ಣಕ್ಕೆ ರುಬ್ಕೊಳ್ಳೋಣ. ನೋಡಿ, ಎಷ್ಟು ಮೆತ್ತಿಗೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. 15 ನಿಮಿಷ ಸಾಕು. ನೋಡಿ, ಈ ಥರ ಎಲ್ಲ ಬೀಜ ತೆಗೆದುಬಿಡೋಣ. ಇದನ್ನು ಒಂದು ಚಟ್ನಿ ಜಾರಿಗೆ ಹಾಕ್ಬಿಟ್ಟು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಒಂದು ದಪ್ಪ ತಳದ ಪ್ಯಾನ್ ಒಲೆ ಮೇಲೆ ಇಡೋಣ. ಇಟ್ಕೊಂಡಿರೋ ಬೆಲ್ಲದ ಸಿರಪ್ನ ಹಾಕೋಣ. ಕುದಿಯೋಕ್ಕಿಡೋಣ. ಕುದಿ ಬರುತ್ತೆ ಅವಾಗ ಈಗ ಆಮ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಎಲ್ಲನೂ ಹಾಕ್ಬಿಡೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಒಂಚೂರು ದಾಲ್ಚಿನ್ನಿ ಅಂದರೆ ಚಕ್ಕೆ ಪುಡಿ, ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಒಂದು ಸ್ವಲ್ಪ ಜಾಯಿಕಾಯಿ ಪುಡಿ ಬೇಕಾಗುತ್ತೆ. ಇಷ್ಟು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್, ಒಳ್ಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬ್ರೆಡ್ ಜಾಮ್ ಥರ ತಿನ್ಬೋದು. ಹಾಗೆ ಒಂದೊಂದು ಸ್ಪೂನ್ ದಿನ ತಿಂದರೂ ಆರೋಗ್ಯಕ್ಕೆ ಒಳ್ಳೆಯದು. ಬೆಲ್ಲದಲ್ಲಿ ಮಾಡಿರೋದ್ರಿಂದ ನಾನು ಸಕ್ಕರೆ ಉಪಯೋಗಿಸಿಲ್ಲ, ಬೆಲ್ಲದಲ್ಲಿ ಮಾಡಿರೋದ್ರಿಂದ. ನೋಡಿ, ಹೀಗೆಲ್ಲ ಮಿಕ್ಸ್ ಮಾಡೋಣ. ಚೆನ್ನಾಗಿ ಕುದ್ದು ಏನಾಗುತ್ತೆ, ಇದು ಒಂದು ಅಂಟು ಥರ ಆಗುತ್ತೆ. ಜಾಮ್ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಕುದಿಸೋಣ. ಕುದಿಯುವಾಗ ಒಂದು ಸ್ವಲ್ಪ ಹಾರುತ್ತೆ, ಅದರಿಂದ ತಟ್ಟೆ ಮುಚ್ಕೊಂಬಿಡಿ. ಒಂದು ಲಿಡ್ಡನ್ನ ಮುಕ್ಕಾಲು ಮುಚ್ಚಿ ಒಂದು 2 ನಿಮಿಷ ಬಿಟ್ಟು ಒಂದು ಸ್ವಲ್ಪ ಸೈಡಿಗೆ ಮಾಡಿಕೊಂಡು ಹೀಗೆ ಎಲ್ಲನೂ ಮಿಕ್ಸ್ ಮಾಡೋಣ. ನೋಡಿ, ಎಷ್ಟು ಚೆನ್ನಾಗಿ ಈಗ ಆಗ್ತಾ ಬಂತು. ಈಗ ಚಕ್ಕೆ ಮತ್ತು ಒಂಚೂರು ಜಾಯಿಕಾಯಿ ಪುಡಿ ಹಾಕಿದ್ದೀನಿ. ಏಲಕ್ಕಿ ಪುಡಿ ಹಾಕೋಣ. ಜಾಯಿಕಾಯಿ, ಚಕ್ಕೆ, ಏಲಕ್ಕಿ ಹಾಕೋದ್ರಿಂದ ಆಮ್ಲಾಗೆ ಒಳ್ಳೆ ರುಚಿ ಬರುತ್ತೆ, ಒಳ್ಳೆ ಘಮ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ದಾಲ್ಚಿನ್ನಿ ಮತ್ತು ಜಾಯಿಕಾಯಿ 2 ಒಟ್ಟಿಗೆ ಕುಟ್ಟಿಟ್ಕೊಂಡಿದ್ದೆ. ಎಲ್ಲನೂ ಮಿಕ್ಸ್ ಮಾಡೋಣ. ನೋಡಿ, ಒಳ್ಳೆ ಜಾಮ್ ತಯಾರಾಗ್ತಾ ಇದೆ. ಹೀಗೆ ಹುರಿತಾನೇ ಇರೋಣ. ತೋರಿಸ್ತೀನಿ ನೋಡಿ. ಈಗ ಹಿಂಗೆ ಮೇಲಿಂದ ಸೌಟಲ್ಲಿ ತೆಗೆದು ಆ ಸ್ಪ್ಯಾಟ್ಯುಲಾನಲ್ಲಿ ತೆಗೆದು ಒಂಚೂರು ಹಿಂಗೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಜಾಮ್ ಥರ ಆಗಿದೆ ಅಂತ. ಅಂಟು ಆಗಿರುತ್ತೆ. ನೋಡಿ, ಇದನ್ನು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು. ನೀರೇನು ಹಾಕದೇ ಇರೋದ್ರಿಂದ ಕೆಡೋದೇ ಇಲ್ಲ. ನೋಡಿ ಫ್ರೆಂಡ್ಸ್, ಏನು ಚೆನ್ನಾಗಾಯಿತು ಜಾಮ್ ರೆಡಿನೇ ಆಗೋಯ್ತು. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ದಿನ ಒಂದೊಂದು ಸ್ಪೂನ್ ತಿಂದರೆ ಅಂತೂ ಸಖತ್ ಆರೋಗ್ಯಕ್ಕೆ ಒಳ್ಳೆಯದು. ಕೂದಲು ಬೆಳೆಯೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆಮ್ಲ ಯಾವಾಗಲೂ. ಮತ್ತು ಹೊಟ್ಟೆನಲ್ಲಿ ಏನಾದರೂ ನಿಮಗೆ ಹಿಂಸೆ ಇದ್ದರೆ ಆ ಥರದನ್ನೆಲ್ಲ ಹೋಗಿಸುತ್ತೆ. ತುಂಬ ಒಳ್ಳೆಯದು ಆಮ್ಲ ಆರೋಗ್ಯಕ್ಕೆ. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿ ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.